ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET ವಿದ್ಯಾರ್ಥಿಗಳಿಗೆ ಫ್ರೀ ರೌಂಡ್ ಆಫ್ ಕೌನ್ಸಿಲಿಂಗ್ ಬಗ್ಗೆ 4 ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ಈ ಒಂದು 4 ಇಂಪಾರ್ಟೆಂಟ್ ಅಪ್ಡೇಟ್ಸ್ ಬಂದ್ಬಿಟ್ಟು ಸ್ಟೂಡೆಂಟ್ಸ್ ಏನ್ ಡೌಟ್ಸ್ ಕೇಳಿರ್ತಾರೆ ಇದರ ಒಂದು ರಿಗಾರ್ಡಿಂಗ್ ಮಾತ್ರ ಆಗಿರುತ್ತೆ. ಮೊದಲನೇ ಡೌಟ್ ಬಂದ್ಬಿಟ್ಟು KCET ಫ್ರೀ ರೌಂಡ್ ನಲ್ಲಿ ನಮಗೆ ಸೀಟ್ ಸಿಕ್ಕಿದ್ರೆ ಆ ಒಂದು ಸೀಟ್ ಅನ್ನ ಹೋಲ್ಡ್ ಮಾಡಬಹುದಾ ಅಂತ ಕೇಳ್ತಿದ್ದಾರೆ. ಅದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಡ್ತೀನಿ. ನೆಕ್ಸ್ಟ್ ಫ್ರೀ ರೌಂಡ್ ನಲ್ಲಿ ಸಿಕ್ಕ ಸೀಟ್ ಅನ್ನು ನಾವು ಹೋಲ್ಡ್ ಮಾಡಿದ ನಂತರ ಅದೇ ಕಾಲೇಜ್ಗೆ ಕಂಪಲ್ಸರಿ ಆಗಿ ಅಡ್ಮಿಷನ್ ತಗೋಬೇಕಾ ಅಂತ ಕೇಳ್ತಿದ್ದಾರೆ. ಅದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಡ್ತೀನಿ. ಅಂಡ್ ನೆಕ್ಸ್ಟ್ ನಾವು KCET ಫ್ರೀ ರೌಂಡ್ ಆಪ್ಷನ್ ಎಂಟ್ರಿ ಮಾಡೋ ಟೈಮ್ ಅಲ್ಲಿ ಎಷ್ಟು ಕಾಲೇಜು ಎಷ್ಟು ಕೋರ್ಸ್ ಅನ್ನ ಆಡ್ ಮಾಡಬಹುದು, ಇದಕ್ಕೆ ಏನಾದ್ರು ಲಿಮಿಟ್ ಇದೆಯಾ ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾರೆ. ಅಂಡ್ ನೆಕ್ಸ್ಟ್ ಈ ಒಂದು ಫ್ರೀ ರೌಂಡ್ ನಲ್ಲಿ ಸೀಟ್ ಹೋಲ್ಡ್ ಮಾಡಿದರೆ ನಂತರ 1ನೇ ರೌಂಡ್ ಕೌನ್ಸಿಲಿಂಗ್ ನಲ್ಲಿ ಇನ್ನೂ ಉತ್ತಮ ಕಾಲೇಜು ಅಥವಾ ಕೋರ್ಸ್ಗಾಗಿ ಭಾಗವಹಿಸಲು ಅವಕಾಶ ಇರುತ್ತದೆ ಅಂತ ಕೇಳ್ತಿದ್ದಾರೆ. ಈ 4 ಇಂಪಾರ್ಟೆಂಟ್ ಅಪ್ಡೇಟ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಈಗ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ರೆ ಮುಂದೆ ಬರುವಂತಹ ಎಲ್ಲಾ ತರದ ಇಂಪಾರ್ಟೆಂಟ್ KCET ಕೌನ್ಸಿಲಿಂಗ್ ಅಪ್ಡೇಟ್ಸ್ ಅನ್ನ ಆದ್ರೆ ಪಡ್ಕೋತೀರಾ. ಮೊದಲನೇ ಡೌಟ್ ಬಂದ್ಬಿಟ್ಟು KCET ಫ್ರೀ ರೌಂಡ್ ನಲ್ಲಿ ಸೀಟ್ ಸಿಕ್ಕರೆ ಅದನ್ನ ಹೋಲ್ಡ್ ಮಾಡಬಹುದಾ ಅಂತ ಅಂದ್ರೆ ಹೌದು, ಕಂಪಲ್ಸರಿ ಆಗಿ ಸೀಟ್ ಅನ್ನ ಹೋಲ್ಡ್ ಮಾಡಬಹುದು. ಈಗ ನಿಮ್ಗೆ ಪ್ರೊಸೀಜರ್ ಯಾವ ರೀತಿ ಇರುತ್ತೆ, ಮೊದಲಿಗೆ ಒಂದು ಫ್ರೀ ರೌಂಡ್ ಆಪ್ಷನ್ ಎಂಟ್ರಿ ಶುರು ಆಗುತ್ತೆ. ಆಪ್ಷನ್ ಎಂಟ್ರಿ ಎಲ್ಲ ಮಾಡಿದ ಆದ್ಮೇಲೆ ನಿಮ್ಗೆ ರಿಸಲ್ಟ್ ಬರುತ್ತಲ್ವಾ, ರಿಸಲ್ಟ್ ಬಂದಿದ್ದಾದ್ಮೇಲೆ ನಿಮ್ಗೆ ಎಕ್ಸಾಂಪಲ್ ಆಗಿ ಯಾವುದೋ ಒಂದು ಸೀಟ್ ಅಲಾಟ್ಮೆಂಟ್ ಆಯ್ತು ಅಂತ ಅನ್ಕೊಳ್ಳಿ. ನೀವು ಯಾವ ಕೋರ್ಸಸ್ ಸೆಲೆಕ್ಟ್ ಮಾಡಿದ್ರೆ ಆ ಒಂದು ಕೋರ್ಸ್ ಅಲ್ಲಿ ಆ ಒಂದು ಸೀಟ್ ಅನ್ನ ಹೋಲ್ಡ್ ಮಾಡ್ಕೊಂಡು ನೀವು ನೆಕ್ಸ್ಟ್ ರೌಂಡ್ ಗೆ ಪಾರ್ಟಿಸಿಪೇಟ್ ಮಾಡಬಹುದು. ಹೌದು, 100% ಚಾನ್ಸ್ ಆದ್ರೆ ಇದೆ ಆ ಒಂದು ಸೀಟ್ ಅನ್ನ ನೀವು ಹೋಲ್ಡ್ ಮಾಡಬಹುದು. ಅಂಡ್ ನೆಕ್ಸ್ಟ್ ಈಗ ಫ್ರೀ ರೌಂಡ್ ನಲ್ಲಿ ಸೀಟ್ ಸಿಕ್ಕಿರುವಂತಹ ಸೀಟ್ ನ ಏನ್ ಹೋಲ್ಡ್ ಮಾಡಿರ್ತೀರಾ ನಂತರ ಅದೇ ಒಂದು ಕಾಲೇಜ್ಗೆ ಕಂಪಲ್ಸರಿ ಆಗಿ ಅಡ್ಮಿಷನ್ ತಗೋಬೇಕಾ ಅಂತ ಹೇಳ್ಬಿಟ್ಟು ಇಲ್ಲಿ ಕೇಳ್ತಿರುವಂತದ್ದು. ಇದು ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅಂತ ಅಂದ್ರೆ ಮೊದಲಿಗೆ ನೋಡಿ, ಈಗ ಫ್ರೀ ರೌಂಡ್ ನಲ್ಲಿ ನಿಮ್ಗೆ ಯಾವ್ದೋ ಒಂದು ಸೀಟ್ ಸಿಗುತ್ತೆ, ಆ ಒಂದು ಸೀಟ್ ಅನ್ನ ನೀವು ಹೋಲ್ಡ್ ಮಾಡ್ಕೊಂಡು ನೆಕ್ಸ್ಟ್ ಫಸ್ಟ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಆ ಫಸ್ಟ್ ರೌಂಡ್ ಗೆ ಹೋಗ್ತೀರಾ. ಫಸ್ಟ್ ರೌಂಡ್ ಹೋಗಿದ್ದ ಆದ್ಮೇಲೆ ಈಗ ನಿಮಗೆ ಫಸ್ಟ್ ರೌಂಡ್ ಅಲ್ಲಿ ಏನಾದ್ರು ಅದೇ ಸೀಟ್ ಸಿಕ್ಕಿದ್ರೆ, ಇಲ್ಲ ಅಂತ ಅಂದ್ರೆ ಈಗ ನೀವೇನ್ ಹೋಲ್ಡ್ ಮಾಡಿರ್ತೀರಾ ಅದೇ ಒಂದು ಸೀಟ್ ಸಿಕ್ಕಿದ್ರೆ ಅದಕ್ಕೆ ಅಡ್ಮಿಷನ್ ತಗೋಬಹುದು. ಇಲ್ಲ ಅಕಸ್ಮಾತ್ ಆಗಿ ನಿಮ್ಗೆ ಇಲ್ಲ ಬೇರೆ ಸೀಟ್ ಸಿಕ್ತು ಅಂತ ಅಂದ್ರೆ ನೀವು ಅವಾಗ ಅದಕ್ಕೆ ಅಡ್ಮಿಷನ್ ತಗೋಬಹುದು. ಇಲ್ವಾ ಈಗ ನಿಮ್ಗೆ ಫ್ರೀ ರೌಂಡ್ ಅಲ್ಲಿ ಯಾವ ಸೀಟ್ ಹೋಲ್ಡ್ ಮಾಡಿರ್ತೀರಾ ಆ ಹೋಲ್ಡ್ ಮಾಡಿರುವಂತಹ ಸೀಟ್ ನಿಮ್ಗೆ ಮತ್ತೆ ಸಿಕ್ಕಿದೆ ಅಂತ ಅಂದ್ರೆ ಫಸ್ಟ್ ರೌಂಡ್ ಅಲ್ಲಿ ಬಂದ್ಬಿಟ್ಟು ಕಂಪಲ್ಸರಿ ಆಗಿ ಅಡ್ಮಿಷನ್ ತಗೊಳ್ಳುವಂತ ಅವಶ್ಯಕತೆ ಏನ್ ಇರೋದಿಲ್ಲ. ನೀವೇನ್ ಸೀಟ್ ಹೋಲ್ಡ್ ಮಾಡಿರ್ತೀರಾ ಅದನ್ನ. ಫ್ರೀ ರೌಂಡ್ ಅಲ್ಲಿ ಸೀಟ್ ಹೋಲ್ಡ್ ಮಾಡಿದೀರಾ ಅಂತ ಅಂದ್ರೆ ಅದನ್ನ ಫಸ್ಟ್ ರೌಂಡ್ ಅಲ್ಲಿ ನೀವು ಕಂಪಲ್ಸರಿ ಆಗಿ ಅಡ್ಮಿಷನ್ ತಗೋಬೇಕು ಅನ್ನುವಂಥದ್ದು ಏನಿಲ್ಲ. ಫ್ರೀ ರೌಂಡ್ ಅಲ್ಲಿ ಸೀಟ್ ಏನ್ ಹೋಲ್ಡ್ ಮಾಡಿರ್ತೀರಾ ಅದನ್ನ ಫಸ್ಟ್ ರೌಂಡ್ ಅಲ್ಲಿ ಕಂಪಲ್ಸರಿ ಅಡ್ಮಿಷನ್ ತಗೋಬೇಕು ಅಂತ ಏನಿಲ್ಲ. ಅದೇ ನಿಮ್ಗೆ ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿರುವಂತಹ ಸೀಟ್ ಅನ್ನ ಏನಾದ್ರು ಹೋಲ್ಡ್ ಮಾಡಿದೀರಾ ಅಂತ ಅಂದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ಬಂದ್ಬಿಟ್ಟು ನೀವು ಕಂಪಲ್ಸರಿ ಆಗಿ ಅಡ್ಮಿಷನ್ ತಗೊಳ್ಳೇಬೇಕಾಗುತ್ತೆ. ಇದು ನಿಮಗೆ ಮುಂದೆ ಪ್ರೊಸೀಜರ್ ಗೊತ್ತಾಗ್ತಾ ಹೋಗುತ್ತೆ, ರೂಲ್ಸ್ ಯಾವ ರೀತಿ ಇರುತ್ತೆ ಏನೋ ಅಂತ ಹೇಳ್ಬಿಟ್ಟು. ಅಂಡ್ ನೆಕ್ಸ್ಟ್ KCET ಫ್ರೀ ರೌಂಡ್ ಆಪ್ಷನ್ ಎಂಟ್ರಿ ನಲ್ಲಿ ಎಷ್ಟು ಕಾಲೇಜು ಅಥವಾ ಎಷ್ಟು ಕೋರ್ಸ್ ಗಳನ್ನ ಆಯ್ಕೆ ಮಾಡಬಹುದು, ಇದಕ್ಕೆ ಏನಾದ್ರು ಲಿಮಿಟ್ ಇದೆಯಾ ಅಂತ ಅಂದ್ರೆ ಯಾವುದೇ ತರದ ಲಿಮಿಟ್ ಇಲ್ಲ. ನೀವು ಫ್ರೀ ರೌಂಡ್ ಆಫ್ ಆಪ್ಷನ್ ಎಂಟ್ರಿಯಲ್ಲಿ ನಿಮ್ಮ ಒಂದು ಚಾಯ್ಸ್, ನಿಮ್ಮ ಒಂದು ವಿಶ್, ನೀವು ಎಷ್ಟು ಕಾಲೇಜಸ್ ಎಷ್ಟು ಕೋರ್ಸ್ ಅಲ್ಲಿ ಶೋ ಆಗ್ತಿರುತ್ತೆ ಎಲ್ಲಾ ಕಾಲೇಜಸ್ ಎಲ್ಲಾ ಕೋರ್ಸಸ್ ನ ಆಡ್ ಮಾಡಬಹುದು. ಇದಕ್ಕೆ ಯಾವುದೇ ತರದ ಲಿಮಿಟ್ ಆದ್ರೆ ಇಲ್ಲ. ನೀವು ಎಷ್ಟು ಕಾಲೇಜಸ್ ಎಷ್ಟು ಕೋರ್ಸಸ್ ಬೇಕೋ ಆಡ್ ಮಾಡ್ಕೋಬಹುದು ಆಗಿರುತ್ತೆ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಈಗ ಫ್ರೀ ರೌಂಡ್ ಅಲ್ಲಿ ಸೀಟ್ ನ ಹೋಲ್ಡ್ ಮಾಡಿದ್ರೆ ನೆಕ್ಸ್ಟ್ ನಾವು ಫಸ್ಟ್ ರೌಂಡ್ ಗೆ ಬೆಟರ್ ಕಾಲೇಜ್ಗೆ ಒಂದು ಅಡ್ಮಿಷನ್ ತಗೊಳ್ಳೋದಕ್ಕೆ ಪಾರ್ಟಿಸಿಪೇಟ್ ಮಾಡಬಹುದಾ ಅಂತ ಕೇಳ್ತಿದ್ದಾರೆ. ಎಕ್ಸಾಂಪಲ್ ಆಗಿ ಸಿಂಪಲ್ ಕಾನ್ಸೆಪ್ಟ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನೋಡಿ. ಈಗ ನಿಮ್ಗೆ ಫ್ರೀ ರೌಂಡ್ ಅಲ್ಲಿ ಬಂದ್ಬಿಟ್ಟು ಆಪ್ಷನ್ ಎಂಟ್ರಿ ಮಾಡಿದೀರಾ. ಆಪ್ಷನ್ ಎಂಟ್ರಿ ಮಾಡಿರುವಂತದ್ದು ಟೋಟಲ್ ಒಂದು 20 ಕಾಲೇಜಸ್ ಅನ್ನ ಆಪ್ಷನ್ ಎಂಟ್ರಿ ಲಿಸ್ಟ್ ಗೆ ಆಡ್ ಮಾಡಿದ್ರ ಅಂತ ಅನ್ಕೊಳ್ಳಿ. ಜಸ್ಟ್ ಎಕ್ಸಾಂಪಲ್ ಆಗಿ ಹೇಳ್ತಿದ್ದೀರಿ. ಆ 20 ಕಾಲೇಜಸ್ ಅಲ್ಲಿ ಈಗ ಪ್ರಿಯಾರಿಟಿ ನಂಬರ್ 1 2 3 4 5 6 7 ಅಂತ ಹೇಳಿ 20 ಕಾಲೇಜಸ್ ಅನ್ನ ಆಡ್ ಮಾಡಿರ್ತೀರಾ. ಅದ್ರಲ್ಲಿ ನಿಮ್ಗೆ ಪ್ರಿಯಾರಿಟಿ ನಂಬರ್ 6 ಇರುವಂತಹ ಕಾಲೇಜಲ್ಲಿ ಸೀಟ್ಗೆ ಒಂದು ಸೀಟ್ ಆದ್ರೆ ಸಿಕ್ಕಿರುತ್ತೆ ಫ್ರೀ ರೌಂಡ್ ರಿಸಲ್ಟ್ ಅಲ್ಲಿ ಬಂದ್ಬಿಟ್ಟು. ಆಗ ನೀವೇನ್ ಮಾಡ್ತೀರಾ, ನನಗೆ ಏನ್ 6 ನಂಬರ್ ಪ್ರಿಯಾರಿಟಿ ನಂಬರ್ ಸಿಕ್ಕಿರುವ ಕಾಲೇಜ್ಗೆ ಏನ್ ಸೀಟ್ ಅಲಾಟ್ಮೆಂಟ್ ಆಗಿದೆ ಆ ಒಂದು ಸೀಟ್ ಅನ್ನ ಹೋಲ್ಡ್ ಮಾಡ್ಕೋತೀರಾ. ಆ ಸೀಟ್ ಅನ್ನ ಹೋಲ್ಡ್ ಮಾಡ್ಕೊಂಡು ನೆಕ್ಸ್ಟ್ ನೀವು ಫಸ್ಟ್ ರೌಂಡ್ ಏನ್ ಪಾರ್ಟಿಸಿಪೇಟ್ ಮಾಡ್ತೀರಾ ಅವಾಗ ಮೇಲೆ ಏನ್ ಕಾಲೇಜಸ್ ಇರುತ್ತೆ 5 ಕಾಲೇಜಸ್ 1 to 5 ಕಾಲೇಜಸ್ ಮೇಲೆ ಏನಿರ್ತವೆ ಆ ಒಂದು ಕಾಲೇಜಸ್ ಅಲ್ಲಿ ಇನ್ನೂ ನನಗೆ ಒಳ್ಳೆ ಸೀಟ್ ಸಿಗುತ್ತಾ ಏನೋ ಅಂತ ಹೇಳ್ಬಿಟ್ಟು ನೀವು ಸೀಟ್ಗೆ ಹೋಲ್ಡ್ ಮಾಡಬಹುದು ಆಗಿರುತ್ತೆ. ಅಂಡ್ ನೆಕ್ಸ್ಟ್ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ನೋಡಿ. ಈ ಪ್ರೊಸೀಜರ್ಸ್ ಬಂದ್ಬಿಟ್ಟು ತುಂಬಾ ನೀವು ಅರ್ಥ ಮಾಡ್ಕೊಳ್ಳುವಂತಹ ಕಾನ್ಸೆಪ್ಟ್ಸ್ ಆದ್ರೆ ಇದಾವೆ. ಇಲ್ಲಿ ಸ್ಟೂಡೆಂಟ್ ಬಂದ್ಬಿಟ್ಟು ಈಗಾಗಲೇ ಫ್ರೀ ರೌಂಡ್ ಆಫ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದಕ್ಕೆ ಮುಂಚೆನೆ ಸಹ ಈ ತಲೆಗೆ ಈ ಒಂದು ಡೌಟ್ಸ್ ಬಂದಿರುವಂತದ್ದು ಒಂದು ಬೆಟರ್ ಅಂತ ನಾನು ಅನ್ಕೊಂಡಿದೀನಿ. ಯಾಕಂತಂದ್ರೆ ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ತುಂಬಾ ಡೌಟ್ಸ್ ಆದ್ರೆ ಇರೋದಿಲ್ಲ. ನೀವೀಗ ಇದನ್ನ ಹೋಲ್ಡ್ ಮಾಡ್ಕೊಂಡು ನೆಕ್ಸ್ಟ್ ರೌಂಡ್ ಅಲ್ಲಿ ಇನ್ನೂ ಬೆಟರ್ ಕಾಲೇಜ್ ಸಿಗುತ್ತಾ ಅಂತ ಪಾರ್ಟಿಸಿಪೇಟ್ ಮಾಡಬಹುದು ಅಂತ ಕೇಳಿದ್ರೆ ಹೌದು, 100% ಆಗಿ ಪಾರ್ಟಿಸಿಪೇಟ್ ಮಾಡಬಹುದು. ಅದಕ್ಕೂ ಸಹ ಒಂದು ಆಪ್ಷನ್ ಆದ್ರೆ ಇರುತ್ತೆ. ಈಗ ನಾನು ಏನ್ ಮಾಡ್ತೀನಿ, ಜಸ್ಟ್ ನಾನು ನಿಮ್ಗೆ ಹೇಳ್ತಾ ಹೋಗಿದ್ದೀನಿ ಯಾವ ರೀತಿಯಾಗಿ ಏನು ಅಂತ ಹೇಳ್ಬಿಟ್ಟು ಥಿಯರಿ ಟೈಪ್ ಅಲ್ಲಿ ಹೇಳ್ತಾ ಹೋಗಿದ್ದೀನಿ. ಮುಂದಿನ ದಿನಗಳಲ್ಲಿ ಇದನ್ನ ಪ್ರಾಕ್ಟಿಕಲ್ ಆಗಿ ತೋರಿಸ್ಕೊಡ್ತೀನಿ ಯಾವ ರೀತಿಯಾಗಿ ಪ್ರೋಸೆಸ್ ನಡೆಯುತ್ತೆ ಏನೋ ಅಂತ ಹೇಳ್ಬಿಟ್ಟು. ಅಂಡ್ ಇದೇ ವರ್ಷ ಫ್ರೀ ರೌಂಡ್ ಆಫ್ ಕೌನ್ಸಿಲಿಂಗ್ ಮಾಡ್ತಿರೋದ್ರಿಂದ ಇದಕ್ಕೆ ಏನಾದ್ರು ಹೊಸದಾಗಿ ರೂಲ್ಸ್ ತರ್ತಾರ ಏನೋ ಅಂತ ಹೇಳ್ಬಿಟ್ಟು ನಾವು ನೋಡೋಣ. ಇದೇ ಫಸ್ಟ್ ವರ್ಷ ಫ್ರೀ ರೌಂಡ್ ಆಫ್ ಕೌನ್ಸಿಲಿಂಗ್ ಮಾಡ್ತಿರೋವಂಥದ್ದು. ಫ್ರೀ ರೌಂಡ್ ಆಫ್ ಕೌನ್ಸಿಲಿಂಗ್ ಅಲ್ಲಿ ನೀವು ಸೀಟ್ ಅನ್ನ ಹೋಲ್ಡ್ ಮಾಡ್ಕೋಬಹುದು. ಸೀಟ್ ಹೋಲ್ಡ್ ಮಾಡ್ಕೊಂಡು ನೆಕ್ಸ್ಟ್ ರೌಂಡ್ ಗೆ ಪಾರ್ಟಿಸಿಪೇಟ್ ಮಾಡಬಹುದು. ಹೋಲ್ಡ್ ಮಾಡಿರುವಂತಹ ಸೀಟ್ ಅನ್ನ ಕಂಪಲ್ಸರಿ ಆಗಿ ಅಡ್ಮಿಷನ್ ತಗೋಬೇಕು ಅನ್ನುವಂಥದ್ದು ಏನಿಲ್ಲ. ನೀವು ಎಷ್ಟು ಕಾಲೇಜಸ್ ಎಷ್ಟು ಕೋರ್ಸ್ ಬೇಕೋ ಆಡ್ ಮಾಡ್ಕೋಬಹುದು. ಜೊತೆಗೆ ಸೀಟ್ ಅನ್ನ ಹೋಲ್ಡ್ ಮಾಡ್ಕೊಂಡು ಇನ್ನೂ ಬೆಟರ್ ಕಾಲೇಜ್ ಸಿಗುತ್ತೆ ಅನ್ನೋ ಅಂತ ನೆಕ್ಸ್ಟ್ ರೌಂಡ್ ಸಹ ಪಾರ್ಟಿಸಿಪೇಟ್ ಆದ್ರೆ ಮಾಡಬಹುದು.
ಮಾಡ್ಬೋದು ಅಂತ ಹೇಳ್ತಿದ್ದೀನಿ. ಯಾವ ರೀತಿ ಮಾಡ್ಬೋದು, ಹೆಂಗ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಮುಂದಿನ ದಿನಗಳಲ್ಲಿ ಹೇಳ್ತಾ ಹೋಗ್ತೀನಿ. ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಏನಾದ್ರು ಡೌಟ್ ಇತ್ತು ಅಂತ ಅಂದ್ರೆ ಕಮೆಂಟ್ ಅನ್ನ ಮಾಡಿ, ಖಂಡಿತವಾಗ್ಲೂ ಸಹ ರೆಸ್ಪಾನ್ಸ್ ಅಂದ್ರೆ ಮಾಡ್ತೀನಿ.